ಒಳ್ಳೆಯವ್ರ ಕೈನಲ್ಲಿದ್ರೆ, ಯಾರಿಗೆ ಸಂವಿಧಾನದ ಬಗ್ಗೆ ಗೌರವ ಇದೆ, ಯಾರು ಸಂವಿಧಾನದ ರೀತಿ ನಡ್ಕೊಳ್ತಾರೆ ಅಂತವ್ರ ಕೈನಲ್ಲಿದ್ರೆ ಇದು ಶ್ರೇಷ್ಠ ಸಂವಿಧಾನ. ಯಾರು ಸಂವಿಧಾನದ ಬಗ್ಗೆ ಗೌರವ ಇರಲ್ಲ, ನಂಬಿಕೆ ಇರಲ್ಲ ಅಂತವ್ರ ಕೈನಲ್ಲಿದ್ರೆ ಇದು ಕೆಟ್ಟ ಸಂವಿಧಾನ ಆಗ್ತದೆ. ಈಗ ಕೆಟ್ಟವ್ರ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ ಸಂವಿಧಾನ. Be serious about this. ಕೆಟ್ಟವ್ರ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ ಸಂವಿಧಾನ. ಅದರಿಂದ ಆ ಕೆಟ್ಟವ್ರ ಕೈಯಿಂದ ಸಂವಿಧಾನ ಬಿಡಿಸ್ಬೇಕಾದ್ರೆ ಏನ್ ಮಾಡಬೇಕು? ಬಿಜೆಪಿಯನ್ನ ಸೋಲಿಸಬೇಕು. ಗೊತ್ತಾಯ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು ಅನ್ನೋದಾದ್ರೆ, ನಾವೆಲ್ಲ ಉಳಿಬೇಕು ಅನ್ನೋದಾದ್ರೆ ಬಿಜೆಪಿಯನ್ನ ಸೋಲಿಸಲೇಬೇಕು. ನೀವೆಲ್ಲ ಬಂದಿರತಕ್ಕಂಥದ್ದು ಬಿಜೆಪಿಯನ್ನು ಸೋಲಿಸಬೇಕು ಅಂತ ಬಂದಿದ್ದೀರಲ್ಲ. ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಿಜೆಪಿ ಕೊಟ್ಟೋಯ್ತಲ್ಲ ಸೂದು. ಐ ಡೋಂಟ್ ನೋ ವೈ ದೇ ಆರ್ ಜಾಯಿನಿಂಗ್ ಬಿಜೆಪಿ. ಗೊತ್ತಿದ್ದೋ ಗೊತ್ತಿದ್ದೇನೋ ಗೊತ್ತಿಲ್ಲ. ಮತ್ತೆ ಇವ್ರನ್ನ ಯಾರನ್ನೂ ಕೂಡ ಗರ್ಭಗುಡಿ ಒಳಗಡೆ ಬಿಡಲ್ಲ. ಬಿಡ್ತಾರ? ಗರ್ಭಗುಡಿ ಸುಮ್ಮನೆ ನಿಮ್ಮನ್ನ ಬಂದಿದ್ದೀರಿ, ಬರ್ರಿ, ಇಲ್ಲಿ ಕೂತ್ಕೊಳ್ಳಿ, ಅಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಗರ್ಭಗುಡಿ ಇದೆಯಲ್ಲ, RSS ನ ಗರ್ಭಗುಡಿ ಇದೆಯಲ್ಲ, ಅದ್ರೊಳಗಡೆ ನಿಮ್ಮನ್ನ ಬಿಡಲ್ಲ. ಆಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮನ್ನ ದೇವಸ್ಥಾನದೊಳಗಡೆ ಬಿಟ್ಬಿಡ್ತಾರ ಸುಲಭವಾಗಿ? ನೀವು ಸಂವಿಧಾನ ಈ ದೇಶಕ್ಕೆ ಅಂಬೇಡ್ಕರ್ ಯಾತಕ್ಕೋಸ್ಕರ ಕೊಟ್ಟರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಆದ್ರೆ ಹಿಂದುವಾಗಿ ಸಾಯಿಲಾರೆ ಅಂತ ಹೇಳುದು. ಅದಕ್ಕೆ ಬೌದ್ಧ ಅಲ್ವಾ? ಹಿಂದುವಾಗಿ ಹುಟ್ಟಿದ್ದೀನಿ, ಜಾತಿ ವ್ಯವಸ್ಥೆ ಇತ್ತು, ಅದಕ್ಕೋಸ್ಕರ ಹಿಂದುವಾಗಿ ಹುಟ್ಟಿದ್ದೀನಿ. ಪ್ರಯತ್ನ ಮಾಡದೆ ಬದಲಾವಣೆ ಮಾಡಲಿಕ್ಕೆ ಆಗ್ಲಿಲ್ಲ. ಈ ಪಟ್ಟಭದ್ರ ಹಿತಾಸಕ್ತರು ಬಿಡ್ಲಿಲ್ಲ. ಅದಕ್ಕೋಸ್ಕರವಾಗಿ ಹಿಂದುವಾಗಿ ನಾನು ಸಾಯಲಾರೆ ಅಂತೇಳಿ ಬೌದ್ಧ ಧರ್ಮ ಸೇರಿ. ಗೊತ್ತಾಯ್ತಾ? ದಯವಿಟ್ಟು ಮತ್ತೆ ಇನ್ನೊಂದ್ಸಾರಿ ಆ ಬಿಜೆಪಿ ಮುಖನೂ ಕೂಡ ನೋಡ್ಬೇಡಿ. ಬಹಳ ಡೇಂಜರ್ ಸೊಸೈಟಿಗೆ, ಸಮಾಜಕ್ಕೆ ಡೇಂಜರ್. ನಾನು ಒಬ್ಬ ಮಂತ್ರಿನೋ ಅಥವಾ ಲೋಕಸಭಾ ಮೆಂಬರೋ ಆಗ್ಬಿಡ್ಬೋದು, MLA ಆಗ್ಬಿಡ್ಬೋದು, ಮಂತ್ರಿ ಆಗ್ಬಿಡ್ಬೋದು. ನನ್ನಿಂದ ಸಮಾಜದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಬದಲಾವಣೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಬಿಜೆಪಿ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಬಿಜೆಪಿ. ಈಗ ನೀವು ನೋಡಿ,